ಅಂದ್ರೆ ಜನರು ಬರ್ತಾ ಇಲ್ಲ ಅಂತ ಕ್ಲೋಸ್ ಮಾಡಿ ಇಟ್ಟಿದ್ರಲ್ವಾ? ನಾಳೆ ಮತ್ತೆ ರಾಬರ್ಟ್ ಸಿನಿಮಾ ರಿಲೀಸ್ ಮಾಡ್ತೀರಾ ದರ್ಶನ್ ಸರ್ದು, ಹೇಗಿರ್ಬೋದು ನಾಳೆ ಅಂತ ಸರ್? ನಾವು ಅನಿಸಿಕೆ ನಾನು ಹೇಳ್ತಾ ಇರ್ಬೋದು. ಅನಿಸಿಕೆ ಏನು ಅಂದರೆ ಬರ್ಬೋದು ಅಂತ ನಮ್ಮಲ್ಲಿ ಅನಿಸಿಕೆ ಇದೆ. ಬಂದರೂ ಸಂತೋಷ, ಬರಲೇಬಹುದು ಅಂತ ನಮ್ಮ ಬರೋಕ್ಕಾಗಲ್ಲ ಅಂತ ನಾವು ತೀರ್ಮಾನ ಕೊಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಬಂದರೂ ಬರ್ಬೋದು, ಜನ ಬಂದು ನೋಡಿದಾಗ ನಾವು ನೋಡ್ಬೇಕು ಸರ್. ನಾವು ಬಂದು ಸಿನಿಮಾಕ್ಕೆ ನೋಡಿದ್ರೆ ಜನಗಳು ಬಂದು ಸಿನಿಮಾ ನೋಡಿದ್ರೆ ತಾನೇ ನಾವೇ ತೀರ್ಮಾನ ಮಾಡಿಬಿಟ್ರೆ ಹಳೇದು ನೋಡಿದ್ದೋ ಅಂದರೆ ವಯಸ್ಸಾದ ತಂದೆ ತಾಯಿನ ಹಳೆ ತಾತ ವಯಸ್ಸಾಗೋಯ್ತು ಅವ್ರು ಯಾಂತಿಕೆ ಅನ್ನಂಗೆ ಆಗುತ್ತೆ. ಅದು ನೋಡಬೇಕು, ಪ್ರತಿಯೊಬ್ಬರೂ ನೋಡಬೇಕು. ನಾವು ರಿವ್ಯೂ ಪನಿ ಮಾಡಿದ್ರೆ ಯಾರದೇ ಆಗಿರಲಿ, ಅಪ್ಪುದಾಗಲಿ, ಅಪ್ಪುದು, ದರ್ಶನ್ದು, ಸುದೀಪ್ತು, ಪ್ರತಿ ರಿವ್ಯೂ ಪನ್ನಿಗೆ ಯಶು ಇದೆ. ಯಶು ಕೆಲವೊಂದು ಹಳೆ ಪಿಕ್ಚರ್ಗಳು ಇದ್ದಾವೆ, ಸಿನಿಮಾಗಳಿದ್ದಾವೆ. ಪ್ರತಿಯೊಂದು ಸಿನಿಮಾಗಳನ್ನ ಮಾಡಬೇಕು, ಟ್ರೈ ಮಾಡ್ಬೇಕು. ನಾವು ಒಂದು ಹೊಸ ಕತೆ ತೆಗೆದು ಮಾಡಿ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಅದಕ್ಕೆ ಬಂಡವಾಳ ಹಾಕಿ ಒಂದು ರಿವ್ಯೂ ಪನ್ನಿಂಗ್ ಮಾಡಬೇಕು. ಕಂಟೆಂಟ್ ಹೋಗ್ತಾ ಇದ್ರೆ ಆದರೂ ಆಗ್ಬೋದು, ಒಳ್ಳೇದಾದರೂ ಆಗ್ಬೋದು ಸರ್. ನಾನು ಯಾಕೆ ಕೇಳ್ತೀನಿ ಅಂದರೆ ಈ ರಾಬರ್ಟ್ ಸಿನಿಮಾ ಒಂದು ಕೊರೋನಾ ಆದಮೇಲೆ ಎಲ್ಲ ಥಿಯೇಟರ್ ಮುಚ್ಚೋಗಿದ್ವಲ್ಲ, ಆ ಸಂದರ್ಭದಲ್ಲಿ ರಿಲೀಸ್ ಆದಂಥ ಚಿತ್ರ ಇದು. ಕೊರೋನಾ ಎಲ್ಲ ಆದಮೇಲೆ ಒಂದಿಷ್ಟು ಚಿತ್ರರಂಗ ಬದುಕೊಂಡಿದ್ದಂತಾನೆ ಹೇಳ್ಬೋದು ಈ ಸಿನಿಮಾದಿಂದ. ಆ ಸಿಚುವೇಶನ್ನಲ್ಲಿ ಇವಾಗ ಮತ್ತೆ ರಿಲೀಸ್ ಆಗ್ತಿದೆ, ಇದರಿಂದ ಮತ್ತೆ ಅದು ಕಂಟಿನ್ಯೂ ಆಗ್ಬೋದು ಅಂತೀರಾ? ಏನಾದರೂ ಆಗ್ಬೋದು ಸರ್, ಅದು ಇಲ್ಲ ಅಂತ ತೀರ್ಮಾನ ಹೇಳೋಕ್ಕಲ್ಲ. ರಾಬರ್ಟ್ ಆಗಲಿ, ಜೋಗಿ ಆಗಲಿ, ಹೋಮ್ ಆಗಲಿ, ಪ್ರತಿಯೊಂದು ಎಲ್ಲ ಕಲಾವಿದರು ನಾಯಕರ ಸಿನಿಮಾಗಳು, ಕೆಲವೊಂದು ಸಿನಿಮಾಗಳು ಯಾವ ಹಿಟ್ಟಾಗಿದ್ದಾವೋ ಆ ಸಿನಿಮಾಗಳು ಬಿಡುಗಡೆ ಮತ್ತೆ ಮರು ಬಿಡುಗಡೆ ಮಾಡಿದ್ರೆ ಆದರೂ ಆಗ್ಬೋದು ಸರ್. ಅದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾಕತ್ತಿದೆ ಆ ಸಿನಿಮಾಗಳಿಗೆ ಇರ್ಬೋದು ಸರ್. ನಾವು ಇದು ಮಾಡೋಕ್ಕಲ್ಲ, ನಾವು ಅದನ್ನು ತೀರ್ಪು ಕೊಡೋಕ್ಕಾಗಲ್ಲ. ನಾವು ನ್ಯಾಯಾಧೀಶರಲ್ಲ, ನಾವು ನೋಡೋವಂಥ ಕಲಾವಿದರು. ನ್ಯಾಯಾಧೀಶರು ನಾವು ನೋಡೋವಂಥ ಕಲಾವಿದರು, ಅಭಿಮಾನಿ ದೇವರುಗಳು ಅಂತ ಯಾವತ್ತಾವತ್ತು ಹೇಳಿದ್ರು ಅಪ್ಪಾಜಿಯವರು. ಅದು ನೋಡಬೇಕು ಅಂದರೆ, ಅದನ್ನು ಉಳಿಸ್ಕೋಬೇಕು ಅಂದರೆ ನಾವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು. ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನಾದರೂ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಂತ? ಪ್ರೇಕ್ಷಕರಿಗಾಗಿರ್ಬೋದು, ನಮ್ಮ ಹೀರೋಗಳಿಗಾಗಿರ್ಬೋದು, ಏನಾದರೂ ಹೇಳೋದಾದ್ರೆ ಥಿಯೇಟರ್ ಕಡೆಯಿಂದ ಒಂದು ಮೆಸೇಜ್ ಕೊಡೋದಾದ್ರೆ ಏನು ಕೊಡ್ತೀರಾ? ಎಲ್ಲ ಕನ್ನಡ ಚಿತ್ರರಂಗದ ನಾಯಕರಿಗೂ ಹಾಗೂ ಅಭಿಮಾನಿ ದೇವರುಗಳಿಗೂ ನನ್ನ ಮಾತಲ್ಲಿ ತಪ್ಪು ಏನಾದರೂ ಇದ್ದರೆ ಅದು ನಾವು ಕ್ಷಮಿಸಬೇಕು. ಎಲ್ಲ ಕನ್ನಡ ಚಿತ್ರದ ಅಭಿಮಾನಿ ದೇವರುಗಳು ಬಂದು ನಮ್ಮ ಕನ್ನಡ ಚಿತ್ರರಂಗವನ್ನು ಉಳಿಸಲೇಬೇಕು. ನೀವು ಬಂದು ನೋಡಿದಾಗಲೇ ನಾವು ಮಾಲೀಕರು ಉಳಿಲಿಕ್ಕೆ ಸಾಧ್ಯ. ಅದೊಂದು ನಾನು ಕೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಏನಾದರೂ ಒಂದು ಬೇಡಿಕೆ ಇದ್ರೆ ಹೇಳಿ. ಏನಾದರೂ ಬೇಡಿಕೆ ಇದೆಯಾ? ಇಲ್ಲ ಥಿಯೇಟ್ರಲ್ಲಿ ಕೆಲಸ ಮಾಡುವಂಥದ್ದು ಏನಾದರೂ ನಿಮ್ಮ ಬೇಡಿಕೆ ಇದೆಯಾ ಅಂತ, ಇದಾಗಬೇಕು ಅಂತ? ಬೇಡಿಕೆ ಏನೂ ಇಲ್ಲ. ನಮ್ಮಲ್ಲಿ ನಮ್ಮ ಮಾಲೀಕರು, ನಮ್ಮ ದೇವರು, ನಮ್ಮ ಅನ್ನ ಹಾಕೋರು ಎಲ್ಲ ಒಂದು ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಯಾವುದೇ ಒಂದು ಇಲ್ಲಿವರೆಗೂ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವರು. ನಾವು ಕಾಯ್ತಾ ಇರೋದು, ಕಾತರದಿಂದ ಕಾಯ್ತಾ ಇರೋದು ಸಿನಿಮಾಗಳು ಬರಬೇಕು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.